ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನಾವು ಪುಸ್ತಕಗಳ ಮಹತ್ವ ಅನ್ನೋ ವಿಷಯದ ಬಗ್ಗೆ ಪ್ರಬಂಧವನ್ನು ಕುರಿತಾಗಿ ಚರ್ಚೆ ಮಾಡೋಣ. ವಿಷಯ ಬಂದು ಪುಸ್ತಕಗಳ ಮಹತ್ವ. ಇದು ಪ್ರಬಂಧದ ವಿಷಯ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪುಸ್ತಕಗಳನ್ನು ಓದುವುದರಿಂದ ಸಿಗುವ ಪ್ರಯೋಜನವೇನೆಂದು ತಿಳಿದಿರುವುದು ಕೆಲವರಿಗಷ್ಟೇ. ಫುಲ್ ಸ್ಟಾಪ್. ವಿವಿಧ ರೀತಿಯ ಪುಸ್ತಕಗಳನ್ನು ಲೇಖನಗಳನ್ನು ನಾಟಕಗಳನ್ನು ಕಾದಂಬರಿಗಳನ್ನು ಕವನ ಕಾವ್ಯಗಳನ್ನು ಓದುವುದರಿಂದ ನಮಗೆ ಒಂದು ರೀತಿಯ ಮಾನಸಿಕ ತೃಪ್ತಿ ಸಿಗುತ್ತದೆ. ಫುಲ್ ಸ್ಟಾಪ್. ನಾವು ಓದಿದ ವಿಷಯಗಳು ಕೆಲವು ಕ್ಲಿಷ್ಟ ಸನ್ನಿವೇಶಗಳಲ್ಲಿ ನಮಗೆ ಸರಿಯಾದ ಮತ್ತು ನಿರ್ದಿಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಹಾಯಕವಾಗುತ್ತದೆ. ಫುಲ್ ಸ್ಟಾಪ್. ಪುಸ್ತಕಗಳನ್ನು ಓದುವುದರಿಂದ ನಮಗೆ ಜಗತ್ತಿನ ಮಹಾನ್ ವ್ಯಕ್ತಿಗಳ ಸಂಪರ್ಕ ದೊರೆತು ಅವರೊಂದಿಗೆ ಕೆಲವು ಕಾಲ ಆತ್ಮೀಯವಾಗಿ ಸಂಭಾಷಿಸಿದ ಅನುಭವವಾಗುತ್ತದೆ. ಫುಲ್ ಸ್ಟಾಪ್. ಕೆಲವು ಪುಸ್ತಕಗಳು ನಮಗೆ ಸಂತೋಷ ನೀಡುತ್ತದೆ. ಫುಲ್ ಸ್ಟಾಪ್. ಕೆಲವು ಪುಸ್ತಕಗಳು ಭಯವನ್ನು ಹುಟ್ಟಿಸುತ್ತವೆ. ಫುಲ್ ಸ್ಟಾಪ್. ಕೆಲವು ಪುಸ್ತಕಗಳು ದುಃಖವನ್ನುಂಟು ಮಾಡುತ್ತವೆ. ಫುಲ್ ಸ್ಟಾಪ್. ಕೆಲವು ಪುಸ್ತಕಗಳು ನಮ್ಮ ಕುಂದಿದ ಅಭಿಮಾನವನ್ನು ಕೆರಳಿಸುತ್ತದೆ. ಫುಲ್ ಸ್ಟಾಪ್. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಓದುವುದರಿಂದ ನಮಗೆ ದುಃಖ ಉಮ್ಮಳಿಸಬಹುದು. ಫುಲ್ ಸ್ಟಾಪ್. ಮಾರ್ಕ್ ಟ್ವೈನ್ನ ಡಕಲ್ಬರಿ ಫಿನ್ ಸಾಹಸಗಳನ್ನು ಓದಿ ನಾವು ಸಾಹಸಿಗಳಾಗುವಂತೆ ಪ್ರಫುಲ್ಲಗೊಳ್ಳಬಹುದು. ಫುಲ್ ಸ್ಟಾಪ್. ಕುವೆಂಪುರವರ ರಾಮಾಯಣ ದರ್ಶನಂ ಓದಿದಾಗ 3 ತಲೆಮಾರುಗಳ ಏರಿಳಿತಗಳಲ್ಲಿ ನಾವು ಭಾಗಿಯಾದಂತಾಗಬಹುದು. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ಹಣ ಸಂಪಾದಿಸಿದಷ್ಟು ಇನ್ನೂ ಹೆಚ್ಚು ಸಂಪಾದಿಸಬೇಕೆಂಬ ಹುಚ್ಚಿನಂತೆ ಓದುವುದನ್ನು ರೂಢಿಸಿಕೊಂಡಷ್ಟು ಇನ್ನೂ ಓದಬೇಕೆಂಬ ಹಂಬಲ ಹೆಚ್ಚುವುದು. ಫುಲ್ ಸ್ಟಾಪ್. ಊಟ ಮಾಡುವುದರಿಂದ ನಮ್ಮ ಹಸಿವು ನೀಗಿ ನಮಗೆ ದೈಹಿಕ ತೃಪ್ತಿ ಸಿಗುವಂತೆ ಒಂದು ಪುಸ್ತಕವನ್ನು ಓದಿದಾಗ ನಮಗೆ ಮಾನಸಿಕ ತೃಪ್ತಿ ಸಿಗುವುದು. ಫುಲ್ ಸ್ಟಾಪ್. ನಾವು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿದಷ್ಟು ನಮ್ಮ ಮಾನಸಿಕ ಗ್ರಾಹಕ ಶಕ್ತಿ ಹೆಚ್ಚಿ ನಮ್ಮ ಬುದ್ಧಿಶಕ್ತಿಯ ವ್ಯಾಪ್ತಿಯು ಹೆಚ್ಚುತ್ತದೆ. ಫುಲ್ ಸ್ಟಾಪ್. ಇದರಿಂದ ನಾವು 4 ಜನಗಳ ಮುಂದೆ ಧೈರ್ಯವಾಗಿ ಯಾವುದೇ ವಿಷಯವನ್ನು ಚರ್ಚಿಸಬಹುದು. ಫುಲ್ ಸ್ಟಾಪ್. ತಿಳಿಯದವರಿಗೆ ನಮ್ಮಲ್ಲಿರುವ ಜ್ಞಾನ ಭಂಡಾರವನ್ನು ಹಂಚಬಹುದು. ಫುಲ್ ಸ್ಟಾಪ್. ಇದರಿಂದ ಸಮಾಜದಲ್ಲಿ ನಮಗೆ ಉತ್ತಮ ಸ್ಥಾನ ಲಭಿಸುವಲ್ಲಿ ಸಂಶಯವಿಲ್ಲ. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ಕೇವಲ ಶಾಲಾ ಕಾಲೇಜುಗಳಲ್ಲಿ ಓದಿರುವುದೇ ಸಾಕು ಎಂಬ ಭಾವನೆ ತೊರೆಯಬೇಕು. ಫುಲ್ ಸ್ಟಾಪ್. ಅವು ಕೇವಲ ಕಾಗುಣಿತವನ್ನು ಕಲಿಸುತ್ತದೆ ಅಷ್ಟೇ. ಫುಲ್ ಸ್ಟಾಪ್. ಇತರ ಪುಸ್ತಕಗಳನ್ನು ಓದಿದಷ್ಟು ಹೆಚ್ಚು ಜ್ಞಾನಾರ್ಜನೆಯಾಗುತ್ತದೆ. ಫುಲ್ ಸ್ಟಾಪ್. ಜ್ಞಾನಾರ್ಜನೆಗೆ ಇರುವ ಏಕೈಕ ಮಾರ್ಗವೆಂದರೆ ವಿವಿಧ ಪುಸ್ತಕಗಳನ್ನು ತಿಳಿಯಲು ನಮ್ಮ ಇಂದಿನ ಪೀಳಿಗೆಯ ಇತಿಹಾಸವನ್ನು ತಿಳಿಯಲು ಇತಿಹಾಸದ ಪುಸ್ತಕಗಳನ್ನು ಓದಬೇಕು. ಫುಲ್ ಸ್ಟಾಪ್. ಇತಿಹಾಸವನ್ನು ಸೃಷ್ಟಿಸಿದ ವ್ಯಕ್ತಿಗಳಾದ ಪ್ಲಾಟೋವಿನಿಂದ ಕಾರ್ಲ್ ಮಾರ್ಕ್ವರೆಗೆ, ಮಾರ್ಟಿನ್ ಲೂಥರಿಂದ ಮಹಾತ್ಮ ಗಾಂಧಿಯವರುಗಳೆಲ್ಲ ಇಂದಿಗೂ ಉಳಿದಿರುವುದು ಪುಸ್ತಕದ ರೂಪದಲ್ಲಿ. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ಓದುವುದಕ್ಕೆ ನಮಗೆ ಬೇಕಾದಷ್ಟು ಪುಸ್ತಕಗಳು ದೊರೆಯುತ್ತವೆ. ಫುಲ್ ಸ್ಟಾಪ್. ಆದರೆ ಅವುಗಳಲ್ಲಿ ಒಳ್ಳೆಯ ಪುಸ್ತಕಗಳು ಯಾವುವು ಎಂಬುದನ್ನು ಆರಿಸಿಕೊಂಡು ಓದಬೇಕು. ಒಳ್ಳೆಯ ಪರಿಣಾಮ ಬೀರುವಂತಹ ಪುಸ್ತಕಗಳನ್ನು ಮಾತ್ರ ಓದಬೇಕು. ಫುಲ್ ಸ್ಟಾಪ್. ನಾವು ಪುಸ್ತಕಗಳನ್ನು ನಮ್ಮ ಅಭಿರುಚಿಗೆ ಅನುಗುಣವಾಗಿ ಆರಿಸಬೇಕು. ಫುಲ್ ಸ್ಟಾಪ್. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ ನಮ್ಮ ಅಭಿರುಚಿಯ ಕೈಗನ್ನಡಿ ನಾವು ಓದುವ ಪುಸ್ತಕಗಳು. ಫುಲ್ ಸ್ಟಾಪ್. ಆದುದರಿಂದ ಒಳ್ಳೆಯ ಅಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು. ಫುಲ್ ಸ್ಟಾಪ್.
ನೆಕ್ಸ್ಟ್ ಪ್ಯಾರ, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು ಫುಲ್ ಸ್ಟಾಪ್. ನಾವು ಓದಿ ನಮ್ಮ ಜ್ಞಾನಾರ್ಜನೆ ಹೆಚ್ಚಿಸಿಕೊಂಡಷ್ಟು ನಾವು ನಮ್ಮ ದೇಶಕ್ಕೆ ಆದ ಅಮೂಲ್ಯ ಕಾಣಿಕೆ ಸಲ್ಲಿಸಲು ಸಹಾಯಕವಾಗುತ್ತದೆ ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರ, ಪುಸ್ತಕವನ್ನು ನಾವು ಕೊಂಡು ಓದಬೇಕು ಫುಲ್ ಸ್ಟಾಪ್. ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಪುಸ್ತಕಗಳು ಹೊರಬರಲು ಪ್ರೋತ್ಸಾಹಿಸಿದಂತಾಗುತ್ತದೆ ಫುಲ್ ಸ್ಟಾಪ್. ಆದರೂ ಕೆಲವು ಪುಸ್ತಕಗಳನ್ನು ನಾವು ಕೊಂಡುಕೊಳ್ಳಲು ಸಾಧ್ಯವಾಗದಿರಬಹುದು ಫುಲ್ ಸ್ಟಾಪ್. ಇವಕ್ಕೆ ಕಾರಣಗಳೇನೇ ಇರಲಿ ಎಂದಾಕ್ಷಣ ನಾವು ಓದುವ ಅಭ್ಯಾಸವನ್ನು ಬಿಡಬೇಕೆಂದಿಲ್ಲ ಫುಲ್ ಸ್ಟಾಪ್. ನಮ್ಮಲ್ಲಿ ಹಲವಾರು ಸರಕಾರಿ ಸ್ವಾಮ್ಯದ ಗ್ರಂಥಾಲಯಗಳಿವೆ ಫುಲ್ ಸ್ಟಾಪ್. ಇಂತಹ ಗ್ರಂಥಾಲಯಗಳ ಸದುಪಯೋಗ ಪಡೆದುಕೊಳ್ಳಬೇಕು ಫುಲ್ ಸ್ಟಾಪ್. ಗ್ರಂಥಾಲಯಗಳು ಸಾರ್ವಜನಿಕ ಆಸ್ತಿ ಫುಲ್ ಸ್ಟಾಪ್. ಅಲ್ಲಿನ ಪ್ರತಿಯೊಂದು ಪುಸ್ತಕಗಳು ನಮ್ಮವು ಅಮೂಲ್ಯವಾದವುಗಳು ಫುಲ್ ಸ್ಟಾಪ್. ಪ್ರತಿಯೊಂದು ಪುಸ್ತಕವು ಒಬ್ಬರಿಗಾಗಿಯೇ ಅಲ್ಲದೆ ಹಲವರಿಗಾಗಿ ಇರುವಂತಹದ್ದು ಫುಲ್ ಸ್ಟಾಪ್. ಆದುದರಿಂದ ಅದರ ಸದುಪಯೋಗ ಪಡೆದುಕೊಳ್ಳಬೇಕೇ ಹೊರತು ದುರುಪಯೋಗ ಪಡೆಯಬಾರದು ಫುಲ್ ಸ್ಟಾಪ್. ಪುಸ್ತಕಗಳಿಗೆ ಯಾವ ಹಾನಿಯಾಗದಂತೆ ಸುರಕ್ಷಿತವಾಗಿ ಹಿಂದಿರುಗಿಸಬೇಕು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಪುಸ್ತಕಗಳ ಮಹತ್ವ ಅನ್ನೋ ಒಂದು ವಿಷಯದ ಬಗ್ಗೆ ಪ್ರಬಂಧ. ಇವತ್ತಿನ ಈ ವಿಷಯದ ಬಗ್ಗೆ ನಿಮಗೆ ಇಷ್ಟ ಆಗಿದ್ದರೆ, ಪುಸ್ತಕಗಳ ಮಹತ್ವ ಅನ್ನೋ ಒಂದು ಪ್ರಬಂಧದ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.